ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಎಐ ಜಗತ್ತಿನಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಸೃಷ್ಟಿಸ್ತಿರುವ ವಿಷಯದ ಬಗ್ಗೆ ಮಾತಾಡೋಣ. ಅದೇ ಎಐ ಏಜೆಂಟ್ಗಳು. ಅರೆ ಇದೇನಪ್ಪ ಹೊಸದು ಅನ್ಕೋಬೇಡಿ, ಇವು ಕೇವಲ ಟೂಲ್ಗಳಲ್ಲ, ಬದಲಾಗಿ ನಮ್ಮ ಜೊತೆ ಕೆಲಸ ಮಾಡುವ ಡಿಜಿಟಲ್ ಉದ್ಯೋಗಿಗಳಿದ್ದ ಹಾಗೆ. ಇವು ನಮ್ಮ ಕೆಲಸದ ರೀತಿಯನ್ನೇ ಪೂರ್ತಿಯಾಗಿ ಬದಲಾಯಿಸೋ ಶಕ್ತಿ ಹೊಂದಿವೆ. ಬನ್ನಿ ಇದ್ರ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳೋಣ. ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ, ನಾವು ಪ್ರತಿದಿನ ಮಾಡೋ ಕೆಲ್ಸಗಳು ತಾವಾಗಿಯೇ ನಡೆದ್ರೆ ಹೇಗಿರುತ್ತೆ? ಅಂದ್ರೆ ರಿಸರ್ಚ್ ಮಾಡೋದು, ರಿಪೋರ್ಟ್ ಬರೆಯೋದು, ಕೋಡಿಂಗ್, ಹೀಗೆ ಎಲ್ಲವೂ ಆಟೋಮ್ಯಾಟಿಕ್ ಆಗಿ ನಡೆದ್ರೆ? ಇದು ಯಾವುದೋ ಸೈನ್ಸ್ ಫಿಕ್ಷನ್ ಕಥೆ ಅಲ್ಲ, ಬದಲಾಗಿ ನಮ್ಮ ಕಣ್ಮುಂದೆಯೇ ನಿಜವಾಗುತ್ತಿರುವ ಒಂದು ಅದ್ಭುತ ತಂತ್ರಜ್ಞಾನ. ಸರಿ, ಹಾಗಾದ್ರೆ ಈ ತಂತ್ರಜ್ಞಾನದ ಅವಶ್ಯಕತೆ ನಿಜವಾಗ್ಲೂ ಇದ್ಯಾ? ಉತ್ತರ ನಮ್ಮೆಲ್ಲರ ದೈನಂದಿನ ಕೆಲಸದ ಜಂಜಾಟದಲ್ಲೇ ಅಡಗಿದೆ. ನಾವೆಲ್ಲರೂ ಪ್ರತಿದಿನ ಒಂದೇ ತರಹದ ಬೋರಿಂಗ್ ಎನಿಸುವ ಕೆಲಸಗಳಲ್ಲಿ ಸಿಕ್ಕಾಕೊಂಡಿರ್ತೀವಿ ಅಲ್ವಾ? ನೀವೇ ಯೋಚನೆ ಮಾಡಿ ನೋಡಿ, ನಮ್ಮ ಅಮೂಲ್ಯ ಸಮಯದ ಬಹುಪಾಲು ಎಲ್ಲಿ ಹೋಗುತ್ತೆ? ಗಂಟೆಗಟ್ಲೆ ಗೂಗಲ್ನಲ್ಲಿ ಹುಡುಕೋದು, ಸಿಕ್ಕಿದ್ನೆಲ್ಲ ಒಟ್ಟುಗೂಡಿಸೋದು, ಮತ್ತೆ ಮತ್ತೆ ಒಂದೇ ತರಹದ ಇಮೇಲ್ ಬರೆಯೋದು, ನಮ್ಮ ಟಾಸ್ಕ್ಗಳನ್ನ ಆರ್ಗನೈಸ್ ಮಾಡೋದು. ಈ ಪುನರಾವರ್ತಿತ ಕೆಲ್ಸಗಳು ನಮ್ಮ ಕ್ರಿಯೇಟಿವಿಟಿಯನ್ನ ಕಡಿಮೆ ಮಾಡಿ ಸುಸ್ತು ಹೊಡಿಸುತ್ತೆ, ನಿಜ ತಾನೇ? ಆದ್ರೆ ಈ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರವಿದೆ. ಅದನ್ನೇ ನಾವು ನಮ್ಮ ಹೊಸ ಡಿಜಿಟಲ್ ಉದ್ಯೋಗಿ ಅಂತ ಕರೆಯಬಹುದು. ಇದುವೇ ಎಐ ಏಜೆಂಟ್ಗಳ ಜಗತ್ತು. ಹಾಗಾದ್ರೆ ಏನಿದು ಎಐ ಏಜೆಂಟ್ ಅಂದ್ರೆ? ಇದು ನಾವು ನೋಡೋ ಬೇರೆ ಎಐ ಟೂಲ್ಗಳ ತರಹ ಅಲ್ಲ. ಇದೊಂದು ಸ್ವಾಯತ್ತ ವ್ಯವಸ್ಥೆ. ಅಂದ್ರೆ ನೀವದಕ್ಕೆ ಒಂದು ಗೋಲ್ ಅಥವಾ ಗುರಿಯನ್ನಷ್ಟೇ ಕೊಡ್ಬೇಕು, ಸಾಕು. ಅದನ್ನು ಅರ್ಥ ಮಾಡ್ಕೊಂಡು ಅದಕ್ಕೆ ಬೇಕಾದ ಪ್ಲಾನ್ ಅನ್ನು ತಾನೇ ಹಾಕೊಂಡು ಆ ಗುರಿಯನ್ನ ಸಾಧಿಸೋಕೆ ಒಂದೊಂದೇ ಹೆಜ್ಜೆ ಇಡ್ತಾ ಕೆಲ್ಸ ಮುಗಿಸುತ್ತೆ. ಇಲ್ಲಿರೋ ಒಂದು ಮುಖ್ಯ ವ್ಯತ್ಯಾಸವನ್ನ ಗಮನಿಸಲೇಬೇಕು. ಸಾಧಾರಣ ಎಐ ನೀವು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ ಅಷ್ಟೇ. ಆದ್ರೆ ಎಐ ಏಜೆಂಟ್ ಕೆಲಸ ಮಾಡುತ್ತೆ. ಅಂದ್ರೆ ಅದು ಕೇವಲ ಮಾಹಿತಿ ಕೊಟ್ಟು ಸುಮ್ನೆ ಆಗಲ್ಲ, ಬದಲಾಗಿ ಒಂದು ಸಂಪೂರ್ಣ ಕೆಲಸವನ್ನೇ ಮುಗಿಸಿಕೊಡುತ್ತೆ. ನಾವು ಪದೇ ಪದೇ ಇನ್ಸ್ಟ್ರಕ್ಷನ್ ಕೊಡೋ ಅವಶ್ಯಕತೆನೇ ಇಲ್ಲ. ಅದು ತಾನಾಗೇ ಯೋಚನೆ ಮಾಡಿ ಸ್ವತಂತ್ರವಾಗಿ ಕೆಲಸ ಮಾಡುತ್ತೆ. ಸರಿ, ಇಷ್ಟೊತ್ತು ಥಿಯರಿ ಮಾತಾಡಿದ್ದು ಸಾಕು. ಬನ್ನಿ ಈಗ ಪ್ರಾಕ್ಟಿಕಲ್ ಆಗಿ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೇ ಬಿಡೋಣ. ನೋಡಿ, ನಾನೀಗ ಈ ಎಐ ಏಜೆಂಟ್ಗೆ ಒಂದೇ ಒಂದು ಲೈನ್ ಕಮಾಂಡ್ ಕೊಟ್ಟಿದ್ದೇನೆ. ಟ್ರೆಂಡಿಂಗ್ನಲ್ಲಿರುವ ಎಐ ಟೂಲ್ಗಳ ಬಗ್ಗೆ ರಿಸರ್ಚ್ ಮಾಡಿ ಒಂದು ರಿಪೋರ್ಟ್ ರೆಡಿ ಮಾಡು. ಅಷ್ಟೇ, ಬೇರೆ ಯಾವುದೇ ವಿವರಣೆಗಳಿಲ್ಲ, ಯಾವುದೇ ಮ್ಯಾನ್ಯುಯಲ್ ಕೆಲಸವಿಲ್ಲ. ಈಗ ನೋಡಿ, ಮ್ಯಾಜಿಕ್ ಶುರುವಾಗಿದೆ. ಏಜೆಂಟ್ ತನ್ನ ಕೆಲಸವನ್ನು ಆಟೋಮ್ಯಾಟಿಕ್ ಆಗಿ ಶುರು ಮಾಡಿದೆ. ಮೊದಲು ಇಂಟರ್ನೆಟ್ನ ಮೂಲೆ ಮೂಲೆಯನ್ನ ಸ್ಕ್ಯಾನ್ ಮಾಡಿ ಬೇಕಾದ ಮಾಹಿತಿಯನ್ನ ಹುಡುಕುತ್ತೆ. ಆಮೇಲೆ ಸಿಕ್ಕಿರೋ ಪ್ರಮುಖ ಪಾಯಿಂಟ್ಸ್ ಎಲ್ಲವನ್ನೂ ಒಟ್ಟುಗೂಡಿಸುತ್ತೆ. ಆ ಮಾಹಿತಿಯನ್ನ ಇಟ್ಕೊಂಡು ರಿಪೋರ್ಟ್ ಡ್ರಾಫ್ಟ್ ಮಾಡುತ್ತೆ. ಕೊನೆಯದಾಗಿ ಎಲ್ಲವನ್ನೂ ಒಂದು ಪ್ರೊಫೆಷನಲ್ ಫಾರ್ಮ್ಯಾಟ್ನಲ್ಲಿ ನೀಟಾಗಿ ಜೋಡಿಸುತ್ತೆ. ಇದು ಒಬ್ಬ ಮನುಷ್ಯನ ಹಾಗೆ ಯೋಚನೆ ಮಾಡಿ ಕೆಲಸ ಮಾಡ್ತಾ ಇದೆ. ಕೆಲವೇ ನಿಮಿಷಗಳಲ್ಲಿ, ನಮ್ಮ ಯಾವುದೇ ಸಹಾಯವಿಲ್ಲದೆ ಎಐ ಏಜೆಂಟ್ ಸಿದ್ಧಪಡಿಸಿದ ಫೈನಲ್ ರಿಸಲ್ಟ್ ನೋಡಕ್ಕೆ ನೀವೆಲ್ಲ ರೆಡಿಯಾಗಿ? ಮತ್ತು ಇಲ್ಲಿದೆ ನೋಡಿ, ಒಂದು ಕಂಪ್ಲೀಟ್, ಚೆನ್ನಾಗಿ ಸ್ಟ್ರಕ್ಚರ್ ಆಗಿರೋ ಪ್ರೊಫೆಷನಲ್ ರಿಪೋರ್ಟ್ ನಮ್ಮ ಕಣ್ಣು ಮುಂದೆ ಇದೆ. ಎಲ್ಲಕ್ಕಿಂತ ಮುಖ್ಯವಾದ ವಿಷಯ ಅಂದ್ರೆ, ಇದನ್ನ ಮಾಡೋಕೆ ನಾನು ಕೀಬೋರ್ಡನ್ನು ಮುಟ್ಟೇ ಇಲ್ಲ, ಎಲ್ಲವೂ ತಾನಾಗೇ ಆಗಿದೆ. ಇದು ಕೇವಲ ಒಂದು ಸಣ್ಣ ಸ್ಯಾಂಪಲ್ ಅಷ್ಟೇ. ಈ ತಂತ್ರಜ್ಞಾನದ ಸಾಧ್ಯತೆಗಳು ಅಪಾರ. ನಾವು ನಿಜಕ್ಕೂ ಒಂದು ಆಟೋಮೇಟೆಡ್ ಭವಿಷ್ಯದ ಹೊಸ್ತಿಲಲ್ಲಿದ್ದೇವೆ. ಇದರ ಉಪಯೋಗಗಳನ್ನ ಒಂದ್ಸಲ ಯೋಚನೆ ಮಾಡಿ ನೋಡಿ. ಆಟೋಮ್ಯಾಟಿಕ್ ಆಗಿ ಕಂಟೆಂಟ್ ಬರೆಯೋದು, ಕೋಡಿಂಗ್ ಪ್ರಾಜೆಕ್ಟ್ಸ್ಗಳನ್ನ ತಾನಾಗಿಯೇ ಮಾಡೋದು, ಆಳವಾದ ಸಂಶೋಧನೆಗಳನ್ನ ಮಾಡೋದು, ಬಿಸ್ನೆಸ್ ಪ್ರಾಸೆಸ್ಗಳನ್ನ ಸುಲಭ ಮಾಡೋದು, ಹೀಗೆ ಒಂದಕ್ಕಿಂತ ಹೆಚ್ಚು ಹಂತಗಳಿರೋ ಯಾವುದೇ ಡಿಜಿಟಲ್ ಕೆಲಸವನ್ನ ಇದು ನಿಭಾಯಿಸಬಲ್ಲದು. ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾದ ವಿಷಯ ಒಂದಿದೆ. ಈ ತಂತ್ರಜ್ಞಾನವನ್ನು ಯಾರು ಬೇಗ ಕಲ್ತುಕೊಳ್ಳುತ್ತಾರೋ ಅವರು ಪ್ರತಿದಿನ ಗಂಟೆಗಟ್ಟಲೆ ಸಮಯವನ್ನು ಉಳಿಸುತ್ತಾರೆ. ಯಾರು ಇದನ್ನು ನಿರ್ಲಕ್ಷಿಸುತ್ತಾರೋ ಅವರು ಸ್ಪರ್ಧೆಯಲ್ಲಿ ಖಂಡಿತವಾಗಿಯೂ ಹಿಂದೆ ಬೀಳುತ್ತಾರೆ. ಇದು ಕೇವಲ ಒಂದು ಟೂಲ್ ಅಲ್ಲ, ಇದು ಭವಿಷ್ಯ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ನಮ್ಮ ದಿನನಿತ್ಯದ ಬೋರಿಂಗ್ ಕೆಲಸಗಳೆಲ್ಲವೋ ಹೀಗೆ ಆಟೋಮೇಟ್ ಆದ್ರೆ ಮನುಷ್ಯರು ಯಾವ ವಿಷಯಗಳ ಮೇಲೆ ಹೆಚ್ಚು ಗಮನ ಹರಿಸಬಹುದು? ಬಹುಶಃ ನಮ್ಮ ಗಮನ ಕ್ರಿಯೇಟಿವಿಟಿ, ಹೊಸ ಹೊಸ ಸ್ಟ್ರಾಟಜಿಗಳನ್ನ ರೂಪಿಸುವುದು ಮತ್ತು ಕಷ್ಟಕರವಾದ ಸಮಸ್ಯೆಗಳನ್ನ ಬಗೆಹರಿಸುವುದರ ಕಡೆಗೆ ಹೋಗಬಹುದೇ? ಈ ಬಗ್ಗೆ ಯೋಚನೆ ಮಾಡಿ.